ಟಾಕ್ಸಿಕ್ ಟೀಸರ್ ಕೊನೆಗೂ ರಿಲೀಸ್ ಆಯ್ತು. ಟೀಸರ್ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುವಂತಹ ತಾಕತ್ತು ಇರುತ್ತೆ ಅನ್ನೋದನ್ನ ಇಡೀ ಇಂಡಿಯಾಗೆ ತೋರಿಸಿಕೊಟ್ಟಿದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಸೊ ಬನ್ನಿ ಹಾಗಾದ್ರೆ ಟಾಕ್ಸಿಕ್ ಸಿನಿಮಾದ ಮೋಸ್ಟ್ ಅವೈಟೆಡ್ ಟೀಸರ್ ಹೇಗಿದೆ ಅನ್ನೋದರ ಬಗ್ಗೆ ಮಾತನಾಡೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ಕಳೆದ ಸಾಕಷ್ಟು ವಾರಗಳಿಂದ ಟಾಕ್ಸಿಕ್ ಟೀಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ರಿವೀಲ್ ಮಾಡ್ತಾ ಬಂದಿದ್ರು. ಬಹುತೇಕ ಎಲ್ಲ ನಾಯಕಿಯರ ಹೆಸರು ವೆಸ್ಟರ್ನ್ ಸ್ಟೈಲ್ನಲ್ಲೇ ಇತ್ತು. ರಾಕಿಂಗ್ ಸ್ಟಾರ್ ಅವರ ಕ್ಯಾರೆಕ್ಟರ್ ಯಾವ ಹೆಸರಿನಲ್ಲಿ ಬರಬಹುದು ಅನ್ನುವಂತಹ ಕುತೂಹಲ ಖಂಡಿತವಾಗ್ಲೂ ಪ್ರತಿಯೊಬ್ಬರಲ್ಲೂ ಇತ್ತು. ಕೊನೆಗೂ ಅವರ ಕ್ಯಾರೆಕ್ಟರ್ ಹೆಸರು ರಾಯಾ ಅನ್ನೋದು ಗೊತ್ತಾಗಿದೆ. ಇದು ಇಂಡಿಯನ್ ಬೇಸ್ಡ್ ನೇಮ್ಡ್ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಕೈಯಲ್ಲಿ ಇರುವಂತಹ ಟ್ಯಾಟೂನಿಂದ ಹಿಡಿದು ಥಮ್ಸಪ್ ಗಮ್ ಹಿಡಿದು ಎಂಟ್ರಿ ಕೊಡುವಂತಹ ಲುಕ್ ತನಕ ಪ್ರತಿಯೊಂದು ಕೂಡ ಮಾಸ್ಗೆ ಬಾಸ್ ಅನ್ನೋ ತರ ಇತ್ತು. ಟೀಸರ್ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಂತಹ ಟ್ವಿಸ್ಟ್ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನಗುವನ್ನ ತರಿಸುತ್ತೆ. ಪನ್ ನಾಯರಲ್ಗೆ ಬಂದಿರುವಂತಹ ಗ್ಯಾಂಗ್ ಅನ್ನೇ ಚಟ್ಟಕ್ಕೆ ಏರಿಸುವಂತಹ ರಾಯನ ಗತ್ತು ಮೊದಲ ಲುಕ್ನಲ್ಲೇ ಇಂಪ್ರೆಸ್ ಮಾಡುತ್ತೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಲುಕ್ ಹಾಗೂ ಸ್ಯಾಗ್ ಮಾತ್ರ ನಿಮಗೆ ಫುಲ್ ಮಿನ್ಸ್ ಅನ್ನೋ ಕೊಡುತ್ತೆ. ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಯಶ್ ಇಂಟ್ರೊಡಕ್ಷನ್ ಮಾತ್ರ ಚಿಂದುಗುರುವೆ. ಬಾಂಬ್ ಅನ್ನ ಈ ರೀತಿ ಕೂಡ ಬ್ಲಾಸ್ಟ್ ಮಾಡಬಹುದು ಅನ್ನುವಂತಹ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ. ಇನ್ನು ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಆ ರೀತಿಯ ಬ್ರ್ಯಾಂಡ್ ಆಸ್ ಮಾಫಿಯಾ ಡಾನ್ ಆಗಿ ಇರಬೇಕಾದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಮೆಚ್ಚಿಕೊಳ್ಳಲೇಬೇಕು. ಒಬ್ಬನು ನುಗ್ಗಿ ಎಲ್ಲರನ್ನು ಹೊಡೆಯುವಂತ ಮೆಸೇಜ್ ಬಾಲಿವುಡ್ನವರಿಗೆ ರಿಸೀವ್ ಆಗಿದೆ ಅಂತಾನೆ ಹೇಳ್ತೀನಿ. ಕೇವಲ ಬಾಲಿವುಡ್ ಮಾತ್ರವಲ್ಲ, ಮಾರ್ಚ್ನಲ್ಲಿ ರಿಲೀಸ್ ಆಗುವಂತಹ ಎಲ್ಲಾ ಫಿಲ್ಮ್ಗೂ ಈ ಮೂವಿ ಒಂದು ಒಂಟಿ ಸಿಂಹದ ತರ ನಿಂತುಕೊಳ್ಳುತ್ತೆ ಅಂತ ಹೇಳಬಹುದು. ಬಿ ಓವರ್ ಡ್ಯಾಡೀಸ್ ಹೋಮ್ ಅನ್ನುವಂತಹ ವಾರ್ನಿಂಗ್ ಎಲ್ಲರಿಗೂ ಮುಖದ ಮೇಲೆ ಹೊಡೆಯುವಂತೆ ಕೊಟ್ಟಿದ್ದಾರೆ. ಸೆಟ್ ನೋಡ್ತಾ ಇದ್ರೆ ಇಂಗ್ಲಿಷ್ ರೀಜನ್ ನಲ್ಲಿ 2 ಗ್ಯಾಂಗ್ಗಳ ನಡುವೆ ವಾರ್ ಸ್ಟಾರ್ ಇರಬಹುದು ಅನ್ನುವಂತಹ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಟ್ಸ್ ಟು ಅರ್ಲಿ ಟು ಪ್ರೆಡಿಕ್ಟ್. ಕನ್ನಡ ಚಿತ್ರರಂಗದ ಮೇಕಿಂಗ್ ಕ್ವಾಲಿಟಿಯು ಯಾವ ಹಾಲಿವುಡ್ ಬಾಲಿವುಡ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ರಾಕಿಂಗ್ ಗೀತು ಮೋಹನ್ ದಾಸ್ ಅವರು ಟಾಕ್ಸಿಕ್ ಸಿನಿಮಾದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಹಾಗೆಯೇ ರವಿ ಬಸೂಸರ್ ಅವರ ಮ್ಯೂಸಿಕ್ ಇಲ್ಲಿ ಮ್ಯಾಜಿಕ್ ಅನ್ನೇ ಮಾಡಿದೆ. ಡಿಫ್ರೆಂಟ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ನಮ್ಮ ರವಿ ಬಸೂಸರ್ ಅವರು ಕೊಟ್ಟಿದ್ದಾರೆ. ತುಂಬಾನೇ ನಿರೀಕ್ಷೆ ಬೆಟ್ಟದಷ್ಟು ಒತ್ತಡ. ಆದ್ರೆ ಇದನ್ನೆಲ್ಲ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಈ ವರ್ಷದ ಮಾರ್ಚ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ರಣರಂಗದಲ್ಲಿ ಬಾಪ್ ಯಾರು ಅಂತ ತೋರಿಸುವಂತಹ ರಾಯಾ ಐಸ್ ಕಮಿಂಗ್ ಸೂನ್. ಡ್ಯಾಡೀಸ್ ಬ್ಯಾಕ್ ಟು ಹೋಮ್ ಟಾಕ್ಸಿಕ್ ಮೂವಿ ಟೀಸರ್ ನೋಡಿ ನಿಮಗೇನು ಅನಿಸುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.